ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶಿಕ್ಷಣಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಎನ್ ಕೃಷ್ಣಪ್ಪ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಶ್ರೋತೃಗಳೇ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಶಿಕ್ಷಣಶಾಸ್ತ್ರ ಸಂಶೋಧನೆ ಮತ್ತು ಅಧ್ಯಯನ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ವಿಭಾಗದ ಮುಖ್ಯಸ್ಥರಾದ ಡಾ ಎನ್ ಕೃಷ್ಣಪ್ಪ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರಗಳು ಸರ್. ಇನ್ನು ಡಿಪ್ಲೊಮಾ ಕೋರ್ಸ್ಗಳಿದೆ ಅಂತ ಹೇಳಿದ್ರಿ, ಅದರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತೀರಾ? ಸರ್, ನಮ್ಮಲ್ಲಿ ಒಂದು ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಅನ್ನುವ ಒಂದು ಡಿಪ್ಲೊಮಾ ಇದೆ. NEP 2020 ಏನು ಬಂತು, ಇದು ದೇಶದಾದ್ಯಂತ ಲಾಂಚ್ ಆಯಿತು. ಇದರ ಆಧಾರದಲ್ಲಿ ನಾವು ಡಿಪ್ಲೊಮಾ ಇನ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಎನ್ನುವ ಒಂದು ಡಿಪ್ಲೊಮಾವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ವಿದ್ಯಾರ್ಹತೆ PUC ಆಗಿರುವ ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಪಡೆಯಬಹುದು. ಇದರ ಮೂಲ ಉದ್ದೇಶ ಏನು ಅಂದರೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಏನಾಗಿದೆ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಿಕ್ಷಣವನ್ನು ಒಂದೇ ಹಂತದಲ್ಲಿ ತರಬೇಕೆಂಬ ಒಂದು ಅವರ ನಿರ್ಧಾರ ಏನಿದೆ, ಆ ನಿರ್ಧಾರಕ್ಕೆ ಅನುಗುಣವಾಗಿ ಮಗು 3ನೇ ವರ್ಷದಿಂದ 8ನೇ ವರ್ಷದವರೆಗೆ ಪ್ರಾಥಮಿಕ ಶಾಲೆಯಲ್ಲಿ ಇರುತ್ತೆ. ಅದರಿಂದ ಅವುಗಳ ಆಧಾರದ ಮೇಲೆ ನಾವು ಈ ಡಿಪ್ಲೊಮಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಡಿಪ್ಲೊಮಾ ಕಾರ್ಯಕ್ರಮ 1 ವರ್ಷದ ಕಾರ್ಯಕ್ರಮವಾಗಿದ್ದು, ಇತ್ತೀಚೆಗೆ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಅದು ಸರ್ಕಾರ ಸಂಬಂಧಪಟ್ಟಾಗೆ ಒಂದು ಸರ್ಕಾರಿ ಆದೇಶನೂ ಇದೆ. ಅದೇನು ಅಂದರೆ, ಈ ಡಿಪ್ಲೊಮಾವನ್ನು ಪಡೆದಂಥ ಪದವೀಧರರು ಅಂಗನವಾಡಿ, ಪುನರ್ವಸತಿ ಕೇಂದ್ರಗಳು ಹಾಗೂ ಇನ್ನಿತರೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಈ ಡಿಪ್ಲೊಮಾವನ್ನು ಪಡೆದಿರುವ ಅಭ್ಯರ್ಥಿಗಳನ್ನು ಪರಿಗಣಿಸಬೇಕೆಂದು ಕರ್ನಾಟಕ ಸರ್ಕಾರ ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸಿದೆ. ಇದರ ಜೊತೆಗೆ ರಾಷ್ಟ್ರದಾದ್ಯಂತ ದೂರ ಶಿಕ್ಷಣದಲ್ಲಿ ನಡೆಯುತ್ತಿದ್ದ MEd ಕಾರ್ಯಕ್ರಮವನ್ನು ಹಿಂಪಡೆಯಲಾಯಿತು. ಹಿಂಪಡೆದ ನಂತರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 2021-22ರಿಂದ MEdಗೆ ಪರ್ಯಾಯವಾಗಿ MA ಶಿಕ್ಷಣಶಾಸ್ತ್ರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ನಾವೀಗ 4ನೇ ಬ್ಯಾಚ್ ಅಥವಾ 5ನೇ ಬ್ಯಾಚ್ ನಮ್ಮಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ. 2021-22ರಿಂದ ನಾವು MA ಶಿಕ್ಷಣಶಾಸ್ತ್ರವನ್ನು ಪ್ರಾರಂಭ. ಅದಕ್ಕೆ ಪ್ರವೇಶ ಪಡ್ಕೊಳ್ಳಿಕ್ಕೆ ಅರ್ಹತೆಗಳೇನು ಸರ್? MA ಇನ್ ಎಜುಕೇಶನ್ ಸಾಮಾನ್ಯವಾಗಿ MA ಕಾರ್ಯಕ್ರಮಕ್ಕೆ ಪ್ರವೇಶಾತಿ ಪಡೆದುಕೊಳ್ಳಲು ವಿಶ್ವವಿದ್ಯಾನಿಲಯದಲ್ಲಿ 2 ರೀತಿಯ ಮಾನದಂಡಗಳನ್ನು ನಾವು ಕಾಣಬಹುದು. ಒಂದು, ನಿರ್ದಿಷ್ಟ ವಿಷಯದಲ್ಲಿ ಪದವಿ ಹಂತದಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ನಿಯಮಾವಳಿ 2ರ ಪ್ರಕಾರ ಪ್ರವೇಶಾತಿ ಪಡೆಯಬಹುದು. ಅಥವಾ ಪದವಿ ಹಂತದಲ್ಲಿ ನಿರ್ದಿಷ್ಟ ವಿಷಯವನ್ನು ಒಂದು ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡದಿದ್ದಂಥ ಸಂದರ್ಭದಲ್ಲಿ ಅಂಥ ವಿದ್ಯಾರ್ಥಿಗಳು ನಿಯಮಾವಳಿ 1ರ ಪ್ರಕಾರ ಪ್ರವೇಶಾತಿ ಪಡಿತಾರೆ. ಯಾವುದೇ ಸ್ನಾತಕೋತ್ತರ ಪದವಿಗೆ ಇದು ಅನ್ವಯ ಆಗುತ್ತೆ. ನಿಯಮಾವಳಿ 1 ಮತ್ತು ನಿಯಮಾವಳಿ 2 ಏನು ಅಂದರೆ, ನಿಯಮಾವಳಿ 1 ಅಂದರೆ ಪದವಿ ಹಂತದಲ್ಲಿ ಆ ವಿಷಯವನ್ನು ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡಿಕೊಳ್ಳದಂಥ ಸಂದರ್ಭದಲ್ಲಿ ಸ್ನಾತಕೋತ್ತರ ಪದವಿಗೆ ಪ್ರವೇಶಾತಿ ಪಡೆದಂಥ ವಿದ್ಯಾರ್ಥಿಗಳು ಐಚ್ಛಿಕ ವಿಷಯದಲ್ಲಿ ಜ್ಞಾನವನ್ನು ಪಡೆಯುವ ಉದ್ದೇಶದಿಂದ ನಾವು ಒಂದು ಕೋರ್ಸನ್ನು ನಾವು ಡಿಸೈನ್ ಮಾಡಿದ್ದೀವಿ. ಅದು MPP ಅಂತ, ಮಾಸ್ಟರ್ಸ್ ಇನ್ ಪ್ರಿಪ್ರೇಟರಿ ಪ್ರೋಗ್ರಾಮ್ ಅಥವಾ ಮಾಸ್ಟರ್ಸ್ ಆಫ್ ಪ್ರಿಪ್ರೇಟರಿ ಪ್ರೋಗ್ರಾಮ್ ಅಂತ. ಆ ಒಂದು ಪುಸ್ತಕವನ್ನು ಅವರು ಅಧ್ಯಯನ ಮಾಡಬೇಕು. ಆ ಪುಸ್ತಕದಲ್ಲಿ ನಾವು ನೀಡುವ ಮಾಹಿತಿ ಏನಿರುತ್ತೆ ಅದು 16 ಘಟಕಗಳನ್ನು ಹೊಂದಿರುತ್ತೆ. ಅದೇನಾಗುತ್ತೆ ಅಂದರೆ, ಯಾವುದೇ ವಿದ್ಯಾರ್ಥಿ
ಒಂದು ವಿಷಯವನ್ನು ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡಿಕೊಳ್ಳದಂಥ ಸಂದರ್ಭದಲ್ಲಿ MPP ವಿಷಯ ಏನಿದೆ ನಾವು ಅದನ್ನು ಸ್ವಯಂ ಕಲಿಕಾ ಸಾಮಗ್ರಿಯನ್ನು ವಿದ್ಯಾರ್ಥಿಗೆ ಕೊಡ್ತೀವಿ. ವಿದ್ಯಾರ್ಥಿ ಅದನ್ನು ಅಧ್ಯಯನ ಮಾಡಿ ಆ ವಿಷಯದ ಜ್ಞಾನವನ್ನು ಪಡೆದು ನಂತರ MPP ಎಕ್ಸಾಮ್ ಮಾಡ್ತೀವಿ ನಾವು. ಆ MPP ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳ್ಳಬೇಕು. ಉತ್ತೀರ್ಣಗೊಂಡರೆ ಮಾತ್ರ ವಿದ್ಯಾರ್ಥಿಗೆ ನಾವು MA in Education ಸ್ನಾತಕೋತ್ತರ ಪದವಿಯನ್ನು ಕೊಡ್ತೀವಿ. ಇದು ನಾನು ಹೇಳ್ತಾ ಇರೋದು ಶಿಕ್ಷಣ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ, ಯಾವುದೇ ವಿಷಯ ಆಗಲಿ. ಆದರೆ ಐಚ್ಛಿಕವಾಗಿ ಅಧ್ಯಯನ ಮಾಡದೇ ಇದ್ದರೂ ದೂರ ಶಿಕ್ಷಣದಲ್ಲಿ ವಿದ್ಯಾರ್ಥಿ ತನಗೆ ಇಷ್ಟ ಬಂದ ಸ್ನಾತಕೋತ್ತರ ಪದವಿಯನ್ನು ಪಡೆಯಬಹುದು. ಪಡೆಯುವ ಸಂದರ್ಭದಲ್ಲಿ ಪದವಿಯಲ್ಲಿ ಯಾವ ವಿಷಯಗಳು ವಿದ್ಯಾರ್ಥಿ ಓದಿಲ್ಲವೋ ಆ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ನಡೆಸ್ತೀವಿ, ತೇರ್ಗಡೆ ಹೊಂದಬೇಕು. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಏನು ಮಾನದಂಡಗಳನ್ನು ವಿಧಿಸುತ್ತೋ ಅದನ್ನು ಪೂರೈಸಿದಲ್ಲಿ ಅವನು ಇಚ್ಛೆಪಟ್ಟ ಕೋರ್ಸನ್ನು ಕಲಿಯೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹೌದು, ನಾನು ಆಗಲೇ ಹೇಳಿದೆ ತಮಗೆ ಇನ್ನೊಂದು ರೆಗ್ಯುಲೇಷನ್ 2 ಅಂತ. ರೆಗ್ಯುಲೇಷನ್ 2 ಅಂದರೆ ಐಚ್ಛಿಕ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಆ ವಿದ್ಯಾರ್ಥಿ MPP ಪರೀಕ್ಷೆಯಿಂದ ಪರೀಕ್ಷೆ ಬರೆಯುವ ಹಾಗಿಲ್ಲ, MPP ಪರೀಕ್ಷೆಯಿಂದ ವಿನಾಯಿತಿ ಹೊಂದಿರ್ತಾರೆ. ನಮ್ಮ ಶಿಕ್ಷಣ ಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ MA ಪದವಿಯನ್ನು ನಾವು ನೀಡ್ತಾ ಇದ್ದೀವಿ ಅಂತ. ಶಿಕ್ಷಣ ಶಾಸ್ತ್ರದಲ್ಲಿ ನಾವು ನೀಡುವ MA ಪದವಿ ಶಿಕ್ಷಕರ ಶಿಕ್ಷಣ ಪದವಿ ಅಲ್ಲ, ನಾಟ್ ಈಕ್ವಲ್ ಟು MEd. MEdಗೆ ಸಮಾನಾಂತರ ಪದವಿ ಅಲ್ಲ. ಏಕೆ MEdಗೆ ಸಮಾನಾಂತರ ಪದವಿ ಅಲ್ಲ ಅಂದರೆ MEd ಮಾಡಬೇಕಾದರೆ ಅಥವಾ MEd ಪದವಿಯನ್ನು ಒಂದು ವಿಶ್ವವಿದ್ಯಾನಿಲಯ ನೀಡಬೇಕಾದರೆ ಅದಕ್ಕೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು ಏನಿದೆ ನವದೆಹಲಿಯಲ್ಲಿ, NCTE, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್, ಅದರ ಮಾನ್ಯತೆಯನ್ನು ಪಡೆಯಬೇಕು. ಆದರೆ ನಾವು ಪ್ರಾರಂಭಿಸಿರುವ MA ಶಿಕ್ಷಣ ಶಾಸ್ತ್ರ ಇದು ಇತರೆ ಸ್ನಾತಕೋತ್ತರ ಪದವಿಗಳು ಏನಿರುತ್ತೆ ಈ ಸ್ನಾತಕೋತ್ತರ ಪದವಿಗಳಿಗೆ ಸಮಾನವಾಗಿ ಇರುತ್ತೆ. ಆದರೆ NCTE 2014 ರೆಗ್ಯುಲೇಷನ್ಸ್ ಅಲ್ಲಿ ಏನು ಹೇಳಿದೆ ಅಂದರೆ ನೇಮಕಾತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಉದಾಹರಣೆಗೆ BEd ಕಾಲೇಜಿಗೆ ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಿ MEd ಬಾರ್ MA ಇನ್ ಎಜುಕೇಶನ್ ಅಂದರೆ MEd ಅಥವಾ MA ಶಿಕ್ಷಣ ಪದವಿಯನ್ನು ಪಡೆದಿರುವ ಅಭ್ಯರ್ಥಿಗಳನ್ನು ಪರಿಗಣಿಸಬಹುದೆಂದು ಹೇಳಿರುವುದರಿಂದ ವಿದ್ಯಾರ್ಥಿಗಳಿಗೆ ಅಂದರೆ ಶಿಕ್ಷಣ ಶಾಸ್ತ್ರದಲ್ಲಿ MA ಮಾಡುವ ವಿದ್ಯಾರ್ಥಿಗಳಿಗೆ BEd ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಲು ಒಂದು ಅವಕಾಶವನ್ನು ಕಲ್ಪಿಸಿದೆ. ಅದೇ ರೀತಿ MED ಪ್ರೋಗ್ರಾಮ್ ಇದೆ. MED ಪ್ರೋಗ್ರಾಮ್ ಅಲ್ಲೂ ಸಹ ಆಯ್ಕೆ ಮಾಡುವ ಸಂದರ್ಭದಲ್ಲಿ MED ಅಥವಾ MA ಶಿಕ್ಷಣ ಶಾಸ್ತ್ರ ಅದನ್ನು ಒಂದು ಅವಕಾಶವನ್ನು ನೀಡುವುದರಿಂದ MA ಶಿಕ್ಷಣ ಶಾಸ್ತ್ರವನ್ನು ಪಡೆದಿರುವ ವಿದ್ಯಾರ್ಥಿಗಳು ಅಥವಾ ಶಿಕ್ಷಣ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರುವ ವಿದ್ಯಾರ್ಥಿಗಳು BEd ಕಾಲೇಜಿನಲ್ಲಾಗಲಿ ಅಥವಾ MEd ಬೋಧನೆಗಾಗಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಮೂರನೇದಾಗಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ PU ಹಂತದಲ್ಲಿ ಶಿಕ್ಷಣ ಶಾಸ್ತ್ರ ಎಂಬ ಒಂದು ವಿಷಯ ಬಹಳ ಕಡಿಮೆ. ಅದೇ ನಾವು ಉತ್ತರ ಕರ್ನಾಟಕದ ಕಡೆಗೆ ಹೋದಾಗ PU ಹಂತದಲ್ಲಿ ಶಿಕ್ಷಣ ಶಾಸ್ತ್ರ ಒಂದು ವಿಷಯವನ್ನ ಕಾಣಬಹುದು ನಾವು. ಉದಾಹರಣೆಗೆ ಸಿದ್ಧಗಂಗಾ ವಿದ್ಯಾಸಂಸ್ಥೆಗಳೇನಿದೆ ಕೆಲವು ಅವರ ಕಾಲೇಜುಗಳಲ್ಲಿ PU ಹಂತದಲ್ಲಿಯೇ ಶಿಕ್ಷಣವನ್ನು ಒಂದು ವಿಷಯವಾಗಿ ಅವರು ಪರಿಚಯ ಮಾಡಿದ್ದಾರೆ. ಅದೇ ರೀತಿ ಉತ್ತರ ಕರ್ನಾಟಕಕ್ಕೆ ನಾವು ಹೋದ ಹಾಗೆ PU ಹಂತದಲ್ಲಿಯೂ ಶಿಕ್ಷಣ ಒಂದು ವಿಷಯವಾಗಿದೆ. ಹಾಗೂ ಪದವಿ ಹಂತದಲ್ಲಿ ಸುಮಾರು ಕಾಲೇಜುಗಳಲ್ಲಿ ನಾವು ಶಿಕ್ಷಣವನ್ನು ಒಂದು ಐಚ್ಛಿಕವಾಗಿ ಬೋಧಿಸುವ ಒಂದು ಪ್ರವೃತ್ತಿ ಈಗಲೂ ಕಾಣಬಹುದು. ಸರ್, ಇಲ್ಲಿ ಒಂದು ಪ್ರಶ್ನೆ ಅಂದರೆ ಈಗ MA ಇನ್ ಎಜುಕೇಷನ್ ಮಾಡ್ಕೋತಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ, ಮತ್ತೆ ಎಲ್ಲ ಒಂದು ಕಡೆ ಅವರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅಂತಹವರು MEd ಮಾಡಬೇಕು ಅಂತ ಬಯಸಿದಾಗ ಬೇರೆ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳಲ್ಲಿ ಪಡ್ಕೋಬಹುದಾ? ಯಾವಾಗಲಾದರೂ ಅರ್ಹತೆ ಇರುತ್ತಾ? ತಾವು ಕೇಳಿದ ಪ್ರಶ್ನೆ ಸೂಕ್ತವಾಗಿದೆ. ಸಾಂಪ್ರದಾಯಿಕ ವಿಶ್ವವಿದ್ಯಾಲಯದಲ್ಲಿ MEd ಮಾಡಬೇಕಾದರೆ ಅಲ್ಲಿ ಕನಿಷ್ಠ ವಿದ್ಯಾರ್ಹತೆ BEd ಆಗಿರಲೇಬೇಕು. ಆದ್ದರಿಂದ MEd ಕಾರ್ಯಕ್ರಮವನ್ನು ಅಥವಾ MEd ಪದವಿಯನ್ನು ಪಡೆಯುವಂಥ ವಿದ್ಯಾರ್ಥಿಗಳು BEd ಅನ್ನ ಓದಿರುವುದು ಕಡ್ಡಾಯವಾಗಿರುತ್ತೆ. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ದೂರ ಶಿಕ್ಷಣದಲ್ಲಿ MEd ಕಾರ್ಯಕ್ರಮವನ್ನು ನಡೆಸದೇ ಇರುವ ಕಾರಣ ಸ್ನಾತಕೋತ್ತರ ಪದವಿಯನ್ನ ಪಡ್ಕೋಬೇಕು ಎಜುಕೇಶನ್ ಅಲ್ಲಿ ಅನ್ನೋ ಆಕಾಂಕ್ಷಿಗಳಿಗೋಸ್ಕರ MA ಇನ್ ಎಜುಕೇಶನ್ ಅನ್ನ ಕೊಡ್ತಾ ಇದ್ದೀರಿ. ಖಂಡಿತ. ಸರ್, ಈಗ ಇಷ್ಟೆಲ್ಲ ಆದ್ಮೇಲೆ
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಣಶಾಸ್ತ್ರ ವಿಭಾಗದಲ್ಲಿ ಸಂಶೋಧನೆಯನ್ನು ಕೈಗೊಳ್ಳಲಿಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆಯಾ? ಖಂಡಿತ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶಿಕ್ಷಣಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ತಾವು ಕೇಳಿದ ಹಾಗೆ 98-99ರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಎಲ್ಲಾ ವಿಭಾಗಗಳಲ್ಲಿ ಎಂಫಿಲ್ ಪದವಿಯನ್ನು ನೀಡಲಾಗಿತ್ತು. ಆಗ ಶಿಕ್ಷಣಶಾಸ್ತ್ರ ವಿಭಾಗದಲ್ಲಿ ಸಹ ಎಂಫಿಲ್ ಪದವನ್ನು ನೀಡಲಾಗಿತ್ತು. ತದನಂತರದಲ್ಲಿ ಎಂಫಿಲ್ನ ವಿವಿಧ ಕಾರಣಗಳಿಂದ ಪ್ರಾರಂಭ ಮಾಡಲಿಲ್ಲ. ಆದರೆ PhD ಮಾಡೋದಕ್ಕೆ ಅವಕಾಶಗಳಿದೆ. ಈಗಲೂ ನಮ್ಮಲ್ಲಿ ಸುಮಾರು ಒಂದು 20 ಜನ ವಿದ್ಯಾರ್ಥಿಗಳು ಸಂಶೋಧನೆಯನ್ನ ಶಿಕ್ಷಣಶಾಸ್ತ್ರ ಮತ್ತು ಅಧ್ಯಯನ ವಿಭಾಗದಲ್ಲಿ ಸಂಶೋಧನೆ ಈಗಲೂ ಮಾಡ್ತಾ ಇದ್ದಾರೆ. ಸರ್, ಈಗ ಇಷ್ಟೆಲ್ಲ ಕಲೀಲಿಕ್ಕೆ ಅವಕಾಶಗಳಿದೆ ಶಿಕ್ಷಣಶಾಸ್ತ್ರ ವಿಭಾಗದಲ್ಲಿ. ದೂರ ಶಿಕ್ಷಣದಲ್ಲಿ ಅವರು ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ, ಟೀಚಿಂಗ್ ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲಿ ಪ್ರವೇಶ ಪಡ್ಕೊಂಡಿರ್ತಾರೆ. ಇವರಿಗೆಲ್ಲ ಕ್ಲಾಸ್ ಮಾಡಬೇಕು ಅಂದರೆ ಈ ಸಂಪರ್ಕ ತರಗತಿಗಳನ್ನು ಯಾವ ರೀತಿ ಹಮ್ಮಿಕೊಳ್ತೀರಿ ಸರ್? BAಗೆ ಆಗ್ಬೋದು, B.Edಗೆ ಆಗ್ಬೋದು, ಅಥವಾ MAಗೆ ಆಗ್ಬೋದು, ಇಲ್ಲ ಡಿಪ್ಲೊಮಾ ಕೋರ್ಸ್ಗಳಿಗೆ ಯಾವ ರೀತಿ ಮಾಡ್ತೀರಿ? ಸಾಮಾನ್ಯವಾಗಿ ದೂರ ಶಿಕ್ಷಣದಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ, ಉದಾಹರಣೆಗೆ BA BCom ವಿದ್ಯಾರ್ಥಿಗಳಿಗೆ ಅವರ ವಾಸಸ್ಥಳ ಏನಿರುತ್ತೆ, ವಾಸಸ್ಥಳಕ್ಕೆ ಹತ್ತಿರವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಸ್ಥಳದಲ್ಲಿ ಅಧ್ಯಯನ ಕೇಂದ್ರದಲ್ಲಿ ಸಂಪರ್ಕ ಕಾರ್ಯಕ್ರಮ ನಡೆಯುತ್ತೆ. ಅಂದ್ರೆ ವಿದ್ಯಾರ್ಥಿ ಕೇಂದ್ರ ಕಚೇರಿಗೆ ಬರುವ ಅವಶ್ಯಕತೆ ಇಲ್ಲ. ತನಗೆ ಯಾವ ಅಧ್ಯಯನ ಕೇಂದ್ರ ಅನುಕೂಲವಾಗುತ್ತೆ ಆ ಅಧ್ಯಯನ ಕೇಂದ್ರದಲ್ಲಿ ಸಾಮಾನ್ಯವಾಗಿ ವಾರಾಂತ್ಯದಲ್ಲಿ ಸಂಪರ್ಕ ಕಾರ್ಯಕ್ರಮ ನಡೆಯುತ್ತೆ. ಸಂಪರ್ಕ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿ ಪಾಲ್ಗೊಳ್ಳಬಹುದು. BA BCom ಸಂಬಂಧಪಟ್ಟ ಹಾಗೆ. ಈ B.Edಗೆ ಸಂಬಂಧಪಟ್ಟ ಹಾಗೆ NCT ಏನ್ ಹೇಳುತ್ತೆ, ಶಿಕ್ಷಕರನ್ನು ತಯಾರು ಮಾಡ್ತೀವಿ. B.Ed ಪದವಿ ಅವ್ರು ಕೊಟ್ಟಿದ್ದೀವಿ ಅಂದ್ರೆ ಅವ್ರಿಗೆ ನಾವು ಒಂದು ಸರ್ಟಿಫಿಕೇಟ್ ಕೊಡ್ತೀವಿ, ಒಂದು ಪದವಿ ಕೊಡ್ತೀವಿ. ಪದವಿ ಕೊಡುವಾಗ ನಾವೇನ್ ಹೇಳ್ತೀವಿ, ಇವರು ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಲು ಅರ್ಹರು ಎಂಬ ಪದವಿಯನ್ನು ನಾವು ಕೊಡುವಂತ ಸಂದರ್ಭದಲ್ಲಿ ಪ್ರೌಢಶಾಲೆಯಲ್ಲಿ ಅವರು ಬೋಧನೆ ಮಾಡಬೇಕಾದ್ರೆ ಯಾವ ಯಾವ ಕೌಶಲ್ಯಗಳು ಬೇಕು ಆ ಕೌಶಲ್ಯಗಳನ್ನು ನಾವು ನಮ್ಮ B.Ed ಕಾರ್ಯಕ್ರಮದಲ್ಲಿ ಕೊಡುವ ಒಂದು ಸಲುವಾಗಿ ಕಡ್ಡಾಯವಾಗಿ ವಿದ್ಯಾರ್ಥಿಗಳು 80% ಹಾಜರಾತಿ ಕಡ್ಡಾಯವಾಗಿರುತ್ತೆ. ಅಂದರೆ ಸಂಪರ್ಕ ಕಾರ್ಯಕ್ರಮಗಳು ಅವರಿಗೆ ಕಡ್ಡಾಯವಾಗಿರೋದ್ರಿಂದ B.Ed ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯ ನಿಗದಿಪಡಿಸಿದಂತಹ ದಿನಗಳು ಎಷ್ಟು ದಿವಸಗಳಿರುತ್ತೆ ಅಷ್ಟು ದಿವಸಗಳು ವಿದ್ಯಾರ್ಥಿಗಳು ಆನ್ಲೈನ್ ಇರಬಹುದು ಅಥವಾ ಆಫ್ಲೈನ್ ಇರಬಹುದು, ಸಂಪರ್ಕ ಕಾರ್ಯಕ್ರಮಕ್ಕೆ ಹಾಜರಾಗುವುದು ಮತ್ತು ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಕಡ್ಡಾಯವಾಗಿರುತ್ತೆ. ಒಂದು ವೇಳೆ ವಿದ್ಯಾರ್ಥಿ 80% ಹಾಜರಾತಿಯನ್ನು ಪಡೆದಿದ್ದ ಪಕ್ಷದಲ್ಲಿ ಆ ವಿದ್ಯಾರ್ಥಿ ಪರೀಕ್ಷೆಗೆ ಹಾಜರಾಗಲು ಅರ್ಹತೆಯನ್ನು ಪಡೆಯುವುದಿಲ್ಲ. ಒಳ್ಳೆಯದು ಸರ್, ಸಾಕಷ್ಟು ವಿಷಯಗಳನ್ನು ಶಿಕ್ಷಣಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಈ ನಿಮ್ಮ ಮಾತುಗಳನ್ನು ಕೇಳಿದಂತಹ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು, ನಮ್ಮ ಶ್ರೋತೃಗಳಾಗಿರ್ಬೋದು, ಅಥವಾ ಒಟ್ಟಾರೆಯಾಗಿ ಶಿಕ್ಷಣಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು ಅಂತ ಇಚ್ಛೆ ಉಳ್ಳವರು ಈ ವಿಷಯಗಳನ್ನೆಲ್ಲ ಮನದಟ್ಟು ಮಾಡಿಕೊಂಡು ಏನಾದರೂ ಅವರಿಗೆ ಸಂಶಯಗಳಿದ್ದಲ್ಲಿ ವಿಭಾಗವನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಪ್ರವೇಶಾತಿಯನ್ನು ಪಡ್ಕೊಂಡು ಅವರು ಶಿಕ್ಷಣಶಾಸ್ತ್ರದಲ್ಲಿ ಹೆಚ್ಚಿನ ಜ್ಞಾನಾರ್ಜನೆಯನ್ನು ಪಡ್ಕೊಳ್ಳಿ ಅಂತ ನಾವು ಕೂಡ ಆಶಿಸ್ತಾ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶಿಕ್ಷಣಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಎನ್ ಕೃಷ್ಣಪ್ಪ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.